ಅಧ್ಯಕ್ಷರಂತ ಗೌರವಾನ್ವಿತ ಇಸ್ಮಾಯಿಲ್ ಹಾಜಿ ಬಾಲ್ತುಡ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಉಲೇಮಾಗಲೇ, ಉಮರಾಕಲೇ, ನನ್ನ ಮುಂದಿರುವ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಉಲೇಮಾಗಲೇ, ಉಮರಾಕಲೇ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್ವ ಸದಸ್ಯರು, ಇನ್ನಿತರ ಜನಪ್ರತಿನಿಧಿಗಳೇ, ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿ ವರ್ಗದವರೇ, ಈ ಊರಿನಲ್ಲಿರುವ ನಮ್ಮ ಯುವಕ ಸಂಘಟನೆಯ ಕಾರ್ಯಕರ್ತ ಮಿತ್ರರೇ, ಉರುಸ್ ಕಮಿಟಿಯ ಅಧ್ಯಕ್ಷರು ಮತ್ತು ಕಾರ್ಯಕರ್ತರೇ ಹಾಗೂ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ. ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಉಲೇಮಾಗಲ ನಿಮ್ಮೆಲ್ಲರ ದುವಾ ಪಡೆದುಕೊಳ್ಳಿಕ್ಕೆ ಅಲ್ಲಾಹ್ ತಾಲಾ ನನಗೆ ಈ ಒಂದು ಸಮಯಾವಕಾಶ ಕೊಟ್ಟಿದ್ದಾರೆ. ನಾನು ಇಲ್ಲಿ ಪ್ರಪ್ರಥಮವಾಗಿ ಈ ಪವಿತ್ರವಾದ ದರ್ಗದ ಹಾಗೂ ಇಲ್ಲಿರುವ ಎಲ್ಲ ಉಲೇಮಾಗಲ, ಉಮರಾಕಲ ನಿಮ್ಮ ದುವಾ ನಾನು ಕೇಳಿಕೊಂಡು, ಬಹುಶಃ ನಾನು ಕಳೆದ ಹಲವಾರು ವರ್ಷ ಹಿಂದೆ ಕೂಡ ಕಾರ್ಯಕ್ರಮ ಭಾಗವಹಿಸಿದೆ. 2 ದಿವಸಕ್ಕೆ ವರ್ಷದ 2-3 ವರ್ಷಕ್ಕೆ ನನಗೆ ಬರಲಿಕ್ಕೆ ಕೆಲವೊಂದು ಕಾರಣದಿಂದ ಆಗಲಿಲ್ಲ. ಈ ಸಲ ಆಹ್ವಾನ ಕೊಟ್ಟಾಗ ನಾನು ಹೇಳಿದೆ, ನಾನು ಖಂಡಿತವಾಗಿಯೂ ಸಲ ಕಳೆದ ವರ್ಷ ಬರ್ಬೇಕಂತ ನಾನು ನಿಯತ್ತು ಮಾಡಿದೆ, ಕಡೆಯ ಗಳಿಗೆ ನನಗೆ ಆಗಲಿಲ್ಲ. ಈ ಸಲ ಖಂಡಿತವಾಗಿಯೂ ಬರುತ್ತೇನೆ ಅಂತ. ಅದು ಸಡನ್ ಆಗಿ ನಾನು ನಾಳೆಯಿಂದ ಮತ್ತೆ 3 ದಿವಸ ಬೇರೆ ಬೇರೆ ಕಡೆ, ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾದ ಕಾರಣ ನಾನು ಬಹುಶಃ ಇವತ್ತೇ ಬಂದು ನಿಮ್ಮೆಲ್ಲರ ಆ ಒಂದು ಪ್ರೀತಿ ವಿಶ್ವಾಸ ದುವಾ ಪಡ್ಕೊಳ್ಳೋ ಅವಕಾಶ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನಾನು ಬಹುಶಃ ಕನ್ಯಾನ ಊರಿನ ಎಲ್ಲ ಹಿರಿಯರನ್ನು ನಾನು ಬಹುಶಃ ವಿಶೇಷವಾಗಿ ನಾನು ನೆನಪಿಸಲಿಕ್ಕೆ ಮತ್ತು ಬಹುಶಃ ಅವರ ಬಗ್ಗೆ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕನ್ಯಾನ ಊರಿಗೆ ವಿಶೇಷವಾದ ಗೌರವ ಇದೆ. ಅದು ಯಾರೇ ಊರಿನವರಾದ್ರೂ ಕೂಡ ಕನ್ಯಾನ ಅಂತ ಹೇಳಿದಾಗ ಅದು ಎಲ್ಲರಿಗೂ ಕೂಡ ಒಂದು ಗೌರವ ಕೊಡ್ತಾರೆ. ಈ ಗೌರವ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ, ಈ ಊರಿನ ಹಿರಿಯರು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ, ಅತ್ಯಂತ ನಿಯತ್ತಿನಿಂದ ಅವರು ಬಹುಶಃ ಅವರ ಜೀವನದ ವ್ಯಕ್ತಿತ್ವ ರೂಪಿಸಿಕೊಂಡದಕ್ಕೆ ಕನ್ಯಾನಕ್ಕೆ ಗೌರವ ಬಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆರ್ಥಿಕವಾದ ಅವತ್ತಿನ ಕಾಲದಲ್ಲಿ ಆರ್ಥಿಕವಾದ ಪರಿಸ್ಥಿತಿ ಏನಿದ್ರು ಕೂಡ ನಮ್ಮ ಸಮುದಾಯದೆಲ್ಲ ಹಿರಿಯರು ಕೂಡ ಬಹುಶಃ ಒಂದು ಸರ್ವರ ಗೌರವ ಪಡೆಯುವಂತಹ, ಸರ್ವರ ವಿಶ್ವಾಸ ಪಡೆಯುವಂತಹ ವಿಶೇಷವಾದ ಪ್ರಯತ್ನ, ಪ್ರಾಮಾಣಿಕತೆ ಆ ಕೆಲಸ ಕಾರ್ಯ ಮಾಡದಿಂದಲೇ ಇವತ್ತು ಕನ್ಯಾನಕ್ಕೆ ಒಂದು ದೊಡ್ಡ ಮಟ್ಟದ ಗೌರವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಯುವ ಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಎಲ್ಲ ಯುವಕರಿಗೆ ನಾನು ಹೇಳಿದಿಷ್ಟೇ, ಎಲ್ಲ ಹಿರಿಯರ ಮತ್ತು ಉಲೇಮಾಗಳ ಮಾರ್ಗದರ್ಶನದಲ್ಲಿ ನಮ್ಮ ಹೆಜ್ಜೆಯನ್ನು ಹೊಂದಿ ಇಡುವಂತ ಅವಕಾಶ ಆಗಬೇಕು. ಅತ್ಯಂತ ಪ್ರೀತಿಯ ವ್ಯಕ್ತಿತ್ವ ರೂಪಿಸುವ ಜೊತೆಯಲ್ಲಿ ಸಮಾಜದ ಎಲ್ಲಾ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರ ವಿಶ್ವಾಸನ ಪಡ್ಕೊಂಡು ಹೋಗಿ ಬಹುಶಃ ಎಲ್ಲರ ವಿಶ್ವಾಸ ಮತ್ತು ಅವರ ಸಹಕಾರ ಪಡೆದುಕೊಂಡು ನಾವು ಪರೋಕ್ಷವಾಗಿ ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಉಪಕಾರ ಆಗುವಂತ ಕೆಲಸ ಅದು ಮಾಡುವುದೇ ನಮ್ಮೆಲ್ಲರ ಮೊದಲ ಆದ್ಯದ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಿಜವಾದ ಸಮುದಾಯ ಪ್ರೇಮ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಈ ರೀತಿಯ ಆ ವ್ಯಕ್ತಿತ್ವ ಎಲ್ಲ ಯುವ ಜನಾಂಗ ಇವತ್ತು ಆಗ್ಬೇಕು. ಈ ಒಂದು ಉರುಸ್ ಕಾರ್ಯಕ್ರಮ ಅದೊಂದು ಪವಿತ್ರವಾದ ಧಾರ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಅದೊಂದು ಸೌಹಾರ್ದದ ಮತ್ತು ಪ್ರೀತಿ ವಿಶ್ವಾಸದ ಕಾರ್ಯಕ್ರಮ ಕೂಡ. ಬಹುಶಃ ಈ ಒಂದು ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಉಲೇಮಾಗಳ ಜೊತೆ, ನಮ್ಮ ಹಿರಿಯರ ಜೊತೆ ಬಹುಶಃ ನಮ್ಮ ಅದು ಎಲ್ಲಾ ಜಾತಿ ಧರ್ಮದವರು ಕೂಡ ಇಲ್ಲಿಂದ ಭಾಗವಹಿಸ್ತಾರೆ. ಮಾತ್ರ ಅಲ್ಲ, ಇಲ್ಲಿ ಬಂದು ಬಹುಶಃ ಅವರ ಆ ದುವಾವನ್ನು ಕೂಡ ಮಾಡ್ತಾರಲ್ಲ, ಸಕ್ರಿಯವಾಗಿ ಎಲ್ಲಾ ರೀತಿಯ ಸಹಕಾರ ಕೊಡ್ತಿರೋದು ಕೂಡ ನಾವು ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗಾಗಿ ಬಹುಶಃ ಇದೊಂದು ಧಾರ್ಮಿಕ ಒಂದು ಸೌಹಾರ್ದ ಕೇಂದ್ರವಾಗಿ ಆಗ್ತಾ ಇರೋದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ಆದ ಕಾರಣ ಯುವಕರಿಗೆ ನಾನೊಬ್ಬ ಸೋದರನಾಗಿ ನಾನು ಹೇಳಿದಿಷ್ಟೇ, ನಾವೆಲ್ಲರೂ ಕೂಡ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಮ್ಮಲ್ಲಿ ನಕಾರಾತ್ಮಕವಾದ ಚಿಂತನೆಯಲ್ಲಿ ಯಾರು ಕೂಡ ಇವತ್ತು ಬರಬಾರದು. ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಯಾಕೆಂತ ಹೇಳಿದ್ರೆ, ನಮ್ಗೆ ಯಾರಾದ್ರೂ ಬೈದಾಗ ಮತ್ತೆ ಅವನಿಗೆ ಹಿಂದೆ ಬೈಬೇಕಂತೇಳಿ, ಗಲಾಟೆ ಮಾಡ್ಬೇಕಂತೇಳಿ ನಮ್ಮ ಧಾರ್ಮಿಕ ಶಿಕ್ಷಣ ಅಲ್ಲ ಮತ್ತು ಲೌಕಿಕ ಶಿಕ್ಷಣ ಅಲ್ಲ. ಯಾರಾದ್ರೂ ಬೈದಾಗ ಅವನ ಹಿಂದೆ ಬೈಬೇಕಾದ್ರೆ ನಮ್ಮ ಮದ್ರಸೆಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕೇನ್ ಕೂಡ ಅಗತ್ಯ ಇಲ್ಲ. ನೀವು ಸಣ್ಣ ಮಕ್ಕಳಿಗೆ ಬೈರಿ, ಆ ಮಗುವಿನ ಹಿಂದೆ ಬೈಯುವಂತ ಶಕ್ತಿ ಆ ಸಣ್ಣ ಮಗುವಿಗೆ ಕೂಡ ಇದೆ. ಅದು ಯಾವ್ದಾದ್ರು ನಿಮ್ಗೆ ಬೈದಾಗ ಅವನು ಬೆನ್ನು ತಟ್ಟಿ ನಗಡಿಕೊಂಡು ಅಲ್ಲಾಹ್ ತಾಲಾ ಇನ್ನೊಂದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ತಾವು ನಗಡಿಕೊಂಡು ಮುಂದೆ ಹೋಗ್ತಿರಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಅದು ನಮ್ಮ ವ್ಯಕ್ತಿತ್ವ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಅದ ಕಾರಣ ಬಹುಶಃ ನಾವು ಪರೋಕ್ಷವಾಗಿ ಈ ರೀತಿಯ ಅದ ಕಾರಣ ನಾವು ಏನಾದ್ರೂ ಸಮಸ್ಯೆ ಆದಾಗ ಆ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ಅಲ್ಲದೆ ನಾವು ಸಮಸ್ಯೆಯನ್ನು ಉಂಟು ಮಾಡಿ ಸಮಸ್ಯೆ ಸೃಷ್ಟಿಸುವಂತ ವ್ಯಕ್ತಿತ್ವ ನಮ್ಮ ಎಲ್ಲಿಂದಲೂ ಕೂಡ ಇವತ್ತು ಬರಬಾರದು. ಸಮಸ್ಯೆ ಬಂದಾಗ ಬಗೆಹರಿಸಿ, ಯಾಕಂತ ಹೇಳಿದ್ರೆ ಸಮಸ್ಯೆ ಇಲ್ಲದ ಊರು ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ.
ಸಮಸ್ಯೆ ಇಲ್ಲದ ಪ್ರದೇಶ ಎಲ್ಲಿಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಬಂದೇ ಬರ್ತದೆ. ಈ ಸಮಸ್ಯೆಗಳು ಬಂದಾಗ ಸಕಾರಾತ್ಮಕವಾಗಿ ಈಗ ಬಗೆಹರಿಸಬೇಕು, ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಮ್ಮ ಧಾರ್ಮಿಕ ಉಲೇಮಾಗಳು, ನಮ್ಮ ಶಾಲೆ ಶಿಕ್ಷಕರು ನಮಗೆ ವಿಶೇಷವಾದ ಒಂದು ವ್ಯಕ್ತಿತ್ವ ಶಿಕ್ಷಣ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ರೀತಿಯ ವ್ಯಕ್ತಿತ್ವ ಅದು ನಮ್ಮೆಲ್ಲರ ವ್ಯಕ್ತಿತ್ವ ಆಗಲಿ. ಕನ್ಯಾಣದ ಯುವಕರನ್ನು ಯಾವಾಗಲೂ ಕೂಡ ಸ್ಮರಿಸಿ ಅಲ್ಲೇ ನಾನು ಹೇಳ್ತಾ ಇರ್ತೇನೆ. ಕಳೆದ ಸಲ ಒಂದು ಸಣ್ಣ ವಿಚಾರ ಆದಾಗ ಇಡೀ ವಾಟ್ಸಾಪ್ನ ಊರವ್ರು ಏನೆಲ್ಲ ಬೊಬ್ಬೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕನ್ಯಾಣದವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ. ಅವ್ರು ಹೇಳಿದ್ರು, ನಾವೆಲ್ಲ ಇಲ್ಲಿ ಸಂತೋಷ ಇದ್ದೇವೆ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಅದು ನಾವೆಲ್ಲ ಬಗೆಹರಿಸ್ತೇವೆ. ವಾಟ್ಸಪ್ ಹಾಕಿದವ್ರು ಮನೆಯಲ್ಲಿ ಕೂತ್ಕೊಂಡು ವಾಟ್ಸಪ್ ಹಾಕಿ ಇಲ್ಲಿ ನಾಳೆ ಸಮಸ್ಯೆ ಆದ್ರೆ ಇವರು ಯಾರು ಕೂಡ ಒಬ್ಬರು ಕೂಡ ಬರುವುದಿಲ್ಲ, ನಾವೇ ಈ ಕಷ್ಟವನ್ನು ಅನುಭವಿಸಬೇಕಂತ ಹೇಳಿ ಒಂದು ಸೌಹಾರ್ದತೆ ಒಂದು ದೊಡ್ಡ ಮಟ್ಟ ಸಂದೇಶ ಕೊಟ್ಟು ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾದ ಒಂದು ಗ್ರಾಮ ಇದ್ರೆ ಅದು ಕನ್ಯಾಣ ಗ್ರಾಮ ಅಂತ ನಾನು ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಪ್ರೀತಿಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ಈ ರೀತಿಯ ವ್ಯಕ್ತಿತ್ವ ಬಹುಶಃ ಮುಂದಿನ ದಿನ ಬರುವಂತ ಅವಕಾಶ ಆಗಲಿ. ಬಹುಶಃ ಈ ಒಂದು ಶಾಲೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ನನ್ನ ಹತ್ರ ಬಂದಾಗ ಆ ರೀತಿ ಎಲ್ಲಾ ಸಹಕಾರ ಕೂಡ ನಾನು ಮಾಡಿದ್ದೇನೆ. ಇನ್ನು ಮುಂದಕ್ಕೂ ಕೂಡ ಇಲ್ಲಿಯ ಧಾರ್ಮಿಕ ಕೇಂದ್ರ, ಶೈಕ್ಷಣಿಕ ಕೇಂದ್ರಕ್ಕೆ ಸಂಬಂಧಪಟ್ಟಾಗೆ ಏನೇ ಸಹಕಾರ ನನ್ನಿಂದಾಗಲಿ ಸರ್ಕಾರ ಆಗ್ಬೇಕಂತ ಹೇಳಿದ್ರು ಕೂಡ ಒಬ್ಬ ಸೋದರನಾಗಿ ನಾನು ಮುಂದೆ ನಿಂತು ನನ್ನ ಎಲ್ಲಾ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ಹೇಳಿದಿಷ್ಟೇ, ನೀವು ಬಹುಶಃ ಇಲ್ಲಿ ಎಷ್ಟು ಜನ ಶಾಲೆ ಇದೆ? LKG ಮಾತ್ರ, ಟಿಲ್ 8 ಎಷ್ಟು ಮಕ್ಕಳಿದ್ದಾರೆ? ಅದಕ್ಕೆ ನಮ್ಮಲ್ಲಿ 8ನೇ ಕ್ಲಾಸ್ ತನಕ ಇದೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ನಮ್ಗೆ ಧಾರ್ಮಿಕ ಶಿಕ್ಷಣ ಮತ್ತು ಲೌಕಿಕ ಶಿಕ್ಷಣ ಈ ಎರಡು ಶಿಕ್ಷಣ ಕೂಡ ಒತ್ತು ಕೊಟ್ಟು ಹೋಗುವಂತ ಕೆಲಸ ಪ್ರತಿಯೊಬ್ಬನು ಕೂಡ ಆಗ್ಬೇಕು. ನಾನೆಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಹೋದರಿಗೆ ನಾನು ಹೇಳುದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ವಯಸ್ಸಾದಾಗ ನಿಮ್ಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನದ ಬದುಕು ಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿಯ ಶಿಕ್ಷಣ ಅತ್ಯಂತ ಯಶಸ್ವಿ ಆಗುವ ವಿಚಾರ ಇವತ್ತು ಆಗ್ಬೇಕು. ಪ್ರತಿಯೊಂದು ಮನೆಗೂ ಕೂಡ ಬಹಳಷ್ಟು ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದ ಮನೆ ಇಲ್ಲ ಅಂದ್ರೆ ನಮ್ಗೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ MLA, ಒಬ್ಬ MP ಅಥವಾ ಒಬ್ಬ ಜನಪ್ರತಿನಿಧಿ, ಗ್ರಾಮ ಪಂಚಾಯತ್ ಸದಸ್ಯ ಇಡೀ ಒಂದು ಮನೆಯ ಸಮಸ್ಯೆಯನ್ನು ಯಾರಿನಲ್ಲಿ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಸರ್ಕಾರದ ಸವಲತ್ತನ್ನು ನಿಮ್ಮ ಕಾಲ ಬುಡಕ್ಕೆ ಪ್ರಾಮಾಣಿಕವಾಗಿ ಮುಟ್ಟಿಸಬಹುದು. ಒಂದು ಮನೆಯ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದ್ರೆ ಅದು ಅವರ ಸ್ವಂತ ಮಕ್ಕಳಿಗಿದೆ. ಉತ್ತಮವಾದ ಶಿಕ್ಷಣ ಕೊಡಿ, 10-12 ವರ್ಷಗಳಲ್ಲಿ ನಿಮ್ಗೆ ಇರುವಂತ ಎಲ್ಲಾ ವಿಚಾರ ದೂರ ಮಾಡಿ ಅತ್ಯಂತ ನೆಮ್ಮದಿಯಿಂದ ತಕೊಂಡು ಹೋಗುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಶಿಕ್ಷಣಕ್ಕೆ ವಿಶೇಷ ಪ್ರೋತ್ಸಾಹ ಕೊಡೋಕೆ ಆಹ್ವಾನಿಸಿಕೊಂಡು ನಾನು ಬಹುಶಃ ನನ್ನ ಎಲ್ಲ ಮಿತ್ರರಿಗೆ ನಾನು ಹಿಂದೆ ಕೂಡ ನಾನು ಹೇಳ್ತಾ ಇದ್ದೆ, ನಮ್ಮ ಮನೆಯ ಭವಿಷ್ಯ ಮತ್ತು ನಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡ್ಬೇಕಾದ್ರೆ ನಾವು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮನೆಯ ಮಾಡನ್ನು ನೋಡುವ ಅಗತ್ಯ ಇಲ್ಲ ಅಂತ. ನಮ್ಮ ಮಾಡು ಸರಿ ಇದೆಯಾ, ಇದು ನಮ್ಮ ಬಾಡಿಗೆ ಮನೆಯ, ಇದು ನನ್ನ ಸ್ವಂತ ಮನೆಯ, ಮನೆ ಎಷ್ಟು ದೊಡ್ಡದಿದೆ, ನನ್ನ ಮನೆ ಮುಂದೆ ಕಾರ್ ಉಂಟಾ ಅಥವಾ ಮನೆಯಲ್ಲಿ ಎಷ್ಟು ದುಡ್ಡುಂಟು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಂಟು, ಇದನ್ನು ಯಾರು ಕೂಡ ನೋಡುವಂತ ಅಗತ್ಯ ಇಲ್ಲ. ನಮ್ಮ ಕುಟುಂಬ ಮತ್ತು ನಮ್ಮ ಮನೆಯ ಕುಟುಂಬ ಭವಿಷ್ಯದಲ್ಲಿ ಹೇಗೆ ಇರ್ಬೇಕಂತ ನೋಡ್ಬೇಕಾದ್ರೆ ನಮ್ಮ ಮನೆಯಲ್ಲಿರುವಂತ ಮಕ್ಕಳ ಕಣ್ಣುಗಳನ್ನು ನೋಡ್ಬೇಕಂತ. ನಮ್ಮ ಮನೆಯಲ್ಲಿರುವಂತ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅರ್ಥ ನಮ್ಮ ಮನೆ ಕೂಡ ಭವಿಷ್ಯದಲ್ಲಿ ಡಿಮ್ ಆಗ್ತದೆ ಅಂತ ಹೇಳಿ. ನಮ್ಮ ಮನೆಯಲ್ಲಿರುವಂತ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ನಮ್ಮ ಮನೆ ಕೂಡ ಭವಿಷ್ಯದಲ್ಲಿ ಪ್ರಕಾಶಿಸ್ತದೆ ಅಂತ ಹೇಳಿ. ಅದಕ್ಕೆ 10-15 ವರ್ಷದಲ್ಲಿ ಈ ಚಿತ್ರಣ ಬದಲಾವಣೆ ಮಾಡೋ ಎಲ್ಲ ಅವಕಾಶಗಳಿದೆ. ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖಾಂತರ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗಲಿಕ್ಕೆ ದೊಡ್ಡ ಮಟ್ಟದ ಒಂದು ಕೇಂದ್ರ ಸ್ಥಾನವಾಗಿ ಈ ಒಂದು ಕನ್ಯಾಣ ಜನ್ಮ ಮಸೀದಿ ವಟ್ರ ಮತ್ತು ದರ್ಗದ ಆದನಲ್ಲಿ ನಡೆಯುವಂತ ಈ ಶೈಕ್ಷಣಿಕ ಸಂಸ್ಥೆ ಮತ್ತು ಧಾರ್ಮಿಕ ಸಂಸ್ಥೆ ದೊಡ್ಡ ಮಟ್ಟದ ಒಂದು ಪರಿವರ್ತನೆ ಒಂದು ಕೇಂದ್ರ ಇವತ್ತು ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಮಗೆ ಹಿಂದೆ ಯಾವಾಗಲೂ ಬರುವಾಗ ಬಹುಶಃ ನನ್ನ ನೆನಪಾಗ್ತದೆ, ಜಲೀಲನ್ನು ಬಹುಶಃ ನಮಗೆ ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಬರುವಾಗ ಬಹುಶಃ ಅಲ್ಲಿ ಅಡ್ಡ ನಿಲ್ಲೋದು, ಬಸ್ ಕರ್ಕೊಂಡು ಬರುವುದು, ಮತ್ತೆ ಬಿಟ್ಟು ಹೋಗುವಂಥದ್ದು. ಅದಕ್ಕೆ ನಾವು ಬಹುಶಃ ಈ ರೀತಿಯ ಅತ್ಯುತ್ತಮವಾದ ವ್ಯಕ್ತಿತ್ವ ಅವತ್ತಿನ ಇದ್ದಂತಹ ಸಾಮಾಜಿಕ ಶೈಕ್ಷಣಿಕ ಚಿಂತನೆಯನ್ನು ಇವತ್ತು ಬಹಳಷ್ಟು ಯುವಕ ಮಿತ್ರರು ಬಹಳಷ್ಟು ಜನ ಇವತ್ತು ಇದ್ದೀರಿ. ಅದನ್ನು ಮೈಗೂಡಿಸಿಕೊಂಡು ಹೋಗುವಂತ ಬಹುಶಃ ನಮ್ಮೆಲ್ಲರಿಂದ ಆಗುವಂತ ಅವಕಾಶ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ನಾನು ಅತ್ಯಂತ ಪ್ರೀತಿಯಿಂದ ಬಹಳಷ್ಟು ಒತ್ತೆಪೂರ್ವಕವಾಗಿ ಕರೆದಿದ್ದಾರೆ. ಒಂದು ನಾನು ಶಾಸಕ ಅಂತ ಕರೆದಿದ್ದಾರೆ, ಇನ್ನೊಂದೊಂದು ಮಾಜಿ ಮಂತ್ರಿ ಅಂತ ಕರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಯಕನಾಗಿದ್ದಾಗ ನಾನೇ ಉಪನಾಯಕನಾಗಿ ಸದನವನ್ನು ನಿಭಾಯಿಸಿದ್ದೆ. ಈಗ ವಿಧಾನಸಭೆ ಸಭಾಧ್ಯಕ್ಷನಾಗಿ ನನ್ನನ್ನು ಕರೆದಿದ್ದಾರೆ. ಎಲ್ಲಕ್ಕಿಂತ ನನ್ನನ್ನು ಬಹಳ ಪ್ರೀತಿಪೂರ್ವಕವಾಗಿ ಯಾಕೆ ಕರೆದಿದ್ದಾರೆ?
40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಮತ್ತು ಯುವಕರಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಉಲೇಮಾಗಳ ಮಾತುಗಳನ್ನು ನಾನು ಜಪ್ಪು ಮಸೀದಿಯಲ್ಲಿ ಪುಂಚದ ಮಸೀದಿಯಲ್ಲಿ ಅವರ ಮಾತನ್ನು ನಾನು ಬಹುಶಃ ಈ ರೀತಿಯ ಉರುಸ್ ಕಾರ್ಯಕ್ರಮಕ್ಕೆ ಇರಲಿ ವಾಲ್ ಕಾರ್ಯಕ್ರಮಕ್ಕೆ ನಾನು ಬಹುಶಃ ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ಅಲ್ಲಿ ಗ್ರೌಂಡ್ ಲಾಸ್ಟ್ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದ್ರೆ ಅದು ಅಲ್ಲಾಹ್ ತಾಲಾ ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ನಮ್ಕಿಂತ ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ. ಸೊ ನಾವು ಮಾತ್ರ ದೊಡ್ಡ ಜನ ಆಗುವುದಲ್ಲ, ನಮ್ಗಿಂತ ದೊಡ್ಡ ಜನ ನಿಮ್ಮ ಮಕ್ಕಳು ಆಗ್ಬೇಕಂತೇಳಿ ಎಲ್ಲ ಶೈಕ್ಷಣಿಕ ಧಾರ್ಮಿಕ ಕೇಂದ್ರ ಬಹುಶಃ ಎಲ್ಲಿ ಇವತ್ತು ಸ್ಥಾಪನೆ ಆಗಿರುವುದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಹೆತ್ತರು ಬಲ ಆತ್ಮವಿಶ್ವಾಸ ಧೈರ್ಯದಿಂದ ನಿಮ್ಮ ಮಕ್ಕಳಿಗೆ ದೇವರು ಅಲ್ಲಾಹ್ ತಾಲಾ ದೊಡ್ಡ ಶಕ್ತಿ ಕೊಟ್ಟಿದ್ದ ವಿಶ್ವಾಸ ಇಟ್ಟುಕೊಂಡು ಪ್ರೋತ್ಸಾಹಿಸಿ ಅವ್ರು ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗಿ ನಮ್ಗೆಲ್ಲರಿಗೂ ಕೂಡ ಗೌರವ ಬರಲಿ ಅಂತ ಹೇಳಿ ಈ ದಿವಸ ನಾನು ಅತ್ಯಂತ ಪವಿತ್ರತೆ ನಾವೆಲ್ಲ ಕೂಡ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ಬಹುಶಃ ಖತೀಬ್ ಅವರಿಗೆ ವಿಶೇಷವಾದ ಕೃತಜ್ಞತೆ ಯಾಕಂತ ಹೇಳಿದ್ರೆ ಬರುವ ಸಲ ಮಾತಾಡಲಿಕ್ಕೆ ಪ್ರಾರಂಭ ಆಗಿದ್ದು ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಬಹುಶಃ ನಮ್ಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶವನ್ನು ದುವಾ ಮಾಡಿ ಕೊಟ್ಟಿದ್ದಾರೆ. ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲರ ನಾನು ಬಹುಶಃ ದುವಾ ನಾನು ಕೇಳಿಕೊಂಡು ನಾಳೆ ನಂತರ ನಾನು 3 ದಿವಸ ಇಲ್ಲದಿದ್ದ ಕಾರಣ ಎಲ್ಲ ಉರುಸ್ ಕಾರ್ಯಕ್ರಮ ಇವತ್ತೇ ಮಾಡಬೇಕು. ಇಲ್ಲಿ ನಂತರ ನಾನು ಮೂಲ ಉರುಸಿಗೆ ಹೋಗ್ಬೇಕು, ಅಲ್ಲಿಂದ ಬೆಲ್ಮೂರು ಉರುಸಿಗೆ ಹೋಗ್ಬೇಕು, ಅಲ್ಲಿಂದ ಅಲೆಕಲದ ಉರುಸಿಗೆ ಹೋಗ್ಬೇಕು, ಅದ್ರ ಮತ್ತೆ 2 ಮದುವೆಗೂ ಕೂಡ ಹೋಗ್ಬೇಕು. ಅದಕ್ಕಾಗಿ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ನನ್ನ ತಾವು ಆಶೀರ್ವಾದ ಮಾಡಿ ದುವಾ ಮಾಡಿ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡ್ಬೇಕಂತ ಕೇಳಿಕೊಳ್ಳುತ್ತಾ ಈ ಒಂದು ಊರಿನ ಸಮಸ್ಯೆಯಲ್ಲಿ ಅಥವಾ ನಿಮ್ಮ ಈ ಜುಮಾ ಮಸೀದಿ ಮತ್ತು ಈ ಶಾಲೆಗೆ ಸಂಬಂಧ ಸಮಸ್ಯೆಯಲ್ಲಿ ಇನ್ನಿತರ ಯಾವುದೇ ಸಮಸ್ಯೆ ಕೂಡ ನನ್ನ ಸಮಸ್ಯೆಗೆ ಒಂದು ಸಹಕಾರ ಏನಾದರೂ ಬೇಕಾದ್ರೆ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಸ್ಪೀಕರ್ ಕಚೇರಿಯ ಬಾಗಿಲು ಯಾವಾಗಲೂ ತೆರೆದಿಟ್ಟಿದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.